ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲೂ ಪಾಲಕ್ ರೈಸ್ ರೆಸಿಪಿಯನ್ನು ನೋಡೋಣ. ಇವತ್ತಿನ ಈ ರೈಸ್ ಬಾತ್ ರೆಸಿಪಿಯನ್ನು ಅತ್ಯಂತ ಕಡಿಮೆ ಮಸಾಲದಿಂದ ತಯಾರಿಸಿರೋದು. ಯಾರಿಗೆಲ್ಲ ಮೈಲ್ಡ್ ಮಸಾಲದಿಂದ ತಯಾರಿಸಿರುವ ರೈಸ್ ಬಾತ್ ಇಷ್ಟ ಆಗತ್ತೆ ಅಂತವರಿಗೆ ಇವತ್ತಿನ ಈ ರೆಸಿಪಿ ಖಂಡಿತವಾಗಿಯೂ ಇಷ್ಟ ಆಗ್ಬೋದು. ಹಾಗೆ ಆಲೂ ಪಾಲಕ್ ರೈಸ್ ಅನ್ನು ಲಂಚ್ ಬಾಕ್ಸಿಗೂ ಪ್ಯಾಕ್ ಮಾಡಬಹುದು. ಬನ್ನಿ ರೆಸಿಪಿ ನೋಡೋಣ. ಕುಕ್ಕರಿಗೆ 2 ಚಮಚ ಎಣ್ಣೆ, 2 ಚಮಚ ತುಪ್ಪ ಹಾಕಿ ಬಿಸಿ ಆದ್ಮೇಲೆ 1 ಪುಲಾವ್ ಎಲೆ, 1 ಚಮಚ ಜೀರಿಗೆ, 4 ಏಲಕ್ಕಿ, 4 ಲವಂಗ ಇವಿಷ್ಟನ್ನು ಹಾಕಿ ಮಸಾಲವನ್ನು ಹದವಾಗಿ ಹುರಿಬೇಕು. ನಂತರ 4 ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿಯನ್ನು ಹದವಾಗಿ ಹುರ್ಕೊಂಡಾದ್ಮೇಲೆ 2 ಈರುಳ್ಳಿಯನ್ನು ಈ ರೀತಿಯಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕಿ ಈರುಳ್ಳಿಯನ್ನು ಬಾಡಿಸಬೇಕು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ 3 ಮಧ್ಯಮ ಗಾತ್ರದ ಆಲೂಗಡ್ಡೆಯನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಂತರ 1 ಚಿಕ್ಕ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, 1.5 ಚಮಚ ಸಾಂಬಾರ್ ಪುಡಿ. ಇದೇ ಈ ರೆಸಿಪಿಯ ಒಂದು ಹೈಲೈಟ್. ಸಾಂಬಾರ್ ಪುಡಿಯನ್ನು ಹಾಕಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಬಾಡಿಸಬೇಕು. ನಂತರ 1 ಕಪ್ ಅಕ್ಕಿಯನ್ನು ತೊಳೆದು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನು ಬಳಸಿರುವುದು. ಚೆನ್ನಾಗಿ ಮಿಕ್ಸ್ ಮಾಡಿ 2 ಕಪ್ನಷ್ಟು ನೀರು ಹಾಕಿರುವ ನೀರು ಕುದಿದ ನಂತರ ಅರ್ಧ ಕಡಿಯಷ್ಟು ನಿಂಬೆ ರಸವನ್ನು ಹಿಂಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿ 2 ವಿಸಿಲ್ ಹಾಕಿ ಬೇಯಿಸಬೇಕು. ಕುಕ್ಕರ್ ಪ್ರೆಷರ್ ಪೂರ್ತಿ ಇಳಿದ ನಂತರ ನಾನಿವಾಗ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಆಲೂ ಪಾಲಕ್ ರೈಸ್ ಇವಾಗ ರೆಡಿ ಆಯಿತು. ನಿಮ್ಮ ಇಷ್ಟದ ಯಾವುದೇ ಮೊಸರು ಬಜ್ಜಿ ಜೊತೆ ಇದನ್ನು ಸರ್ವ್ ಮಾಡಿ. ನಾನು ಈರುಳ್ಳಿ ಟೊಮೆಟೊ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿರೋದು. ಹದವಾಗಿರುವ ಮಸಾಲದಿಂದ ತಯಾರಿಸಿರುವ ಈ ಆಲೂ ಪಾಲಕ್ ರೈಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಹಾಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ, ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.